ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕಾವೇರಿಯ ಕಿಚ್ಚು. ಒಂದೇ ಒಂದು ಹನಿ ಕೂಡ ತಮಿಳುನಾಡಿಗೆ ಬಿಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದರ ನಡುವೆ ತಮಿಳುನಾಡಿನ ಸಿಎಂ ವಿಜಯ್ ವಿರುದ್ಧ ಗೋ ಬ್ಯಾಕ್ ಕ್ಯಾಂಪೇನ್. ಮಂಡ್ಯದಲ್ಲಿ ರಕ್ಷಣಾ ವೇದಿಕೆಯಿಂದ ಪ್ರೊಟೆಸ್ಟ್. ರಾಜ್ಯಕ್ಕೆ ಆಗಸ್ಟ್ 3ಕ್ಕೆ ತಮಿಳುನಾಡಿನ ಸಿಎಂ ವಿಜಯ್ ಬರ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಡೇಟನ್ನು ಪೋಸ್ಟ್ಪೋನ್ ಮಾಡೋದಾಗಿ ಹೇಳಿದ್ದಾರೆ. ಈ ನಡುವೆ ಗೋ ಬ್ಯಾಕ್ ವಿಜಯ್ ಪೋಸ್ಟರ್ ಅನ್ನು ಹಿಡಿದು ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಿದೆ. ಸಂಜಯ್ ವೃತ್ತದಲ್ಲಿ ಟೀಯನ್ನು ಕಾಯಿಸಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿನ ಸಿಎಂ ಬೆಂಗಳೂರಿಗೆ ಬರೋದು ಬೇಡ, ಅವರ ಜೊತೆಗೆ ಸಭೆ ನಡೆಸೋದು ಬೇಡ, ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ಕೂಡ ತಮಿಳುನಾಡಿಗೆ ನೀರು ಹೋಗಬಾರ್ದು ಅನ್ನೋದು ಪ್ರತಿಭಟನಾ ನಿರತರ ಆಗ್ರಹ ಆಗಿರುವಂಥದ್ದು. 3ನೇ ತಾರೀಕು ಡೇಟ್ ಫಿಕ್ಸ್ ಆಗಿತ್ತು. ನಿನ್ನೆ ಡಿಕೆ ಶಿವಕುಮಾರ್ ಅವರು ಮುಂದೂಡುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಇದರ ನಡುವೆನೆ ಪ್ರತಿಭಟನೆಗಳು ಕೂಡ ಜೋರಾಗ್ತಾ ಇದ್ದಾವೆ. ಮೇಕೆದಾಟು ವಿಚಾರವಾಗಿ ಆಗಸ್ಟ್ 3ರಂದು ಬೆಂಗಳೂರಿಗೆ ತಮಿಳುನಾಡು ಸಿಎಂ ವಿಜಯ್ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್ ಅವರು ಬರೋದು ಬೇಡ ಅಂತೇಳಿ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಕೂಡ ಮಂಡ್ಯದಲ್ಲಿ ಗೋ ಬ್ಯಾಕ್ ವಿಜಯ್ ಎಂಬ ಚಳುವಳಿ ಇರುವಂಥದ್ದು. ನಾನಿದೀಗ ಮಂಡ್ಯದ ಸಂಜೆ ವೃತ್ತದಲ್ಲಿದ್ದೀನಿ. ಇಲ್ಲಿ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಇಲ್ಲಿ ಗೋ ಬ್ಯಾಕ್ ವಿಜಯ್ ಎಂಬ ಸ್ಲೋಗನ್ ಇಟ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಿರೋದನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರತಿಭಟನಾಕಾರರು ರಸ್ತೆಯಲ್ಲಿ ಉರುಳು ಸೇವೆ ಮಾಡುವ ಮೂಲಕವಾಗಿ ಈ ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಸ್ಟ್ 3ರಂದು ಏನು ತಮಿಳುನಾಡು ಸಿಎಂ ವಿಜಯ್ ಅವರು ಏನು ಬೆಂಗಳೂರಿಗೆ ಬರ್ತೀವಿ, ಮೇಕೆದಾಟು ವಿಚಾರವಾಗಿ ಒಂದಷ್ಟು ಪ್ರಸ್ತಾಪಗಳನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಬರ್ತಾ ಇದ್ರು. ಆದರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಕೂಡ ಅವರು ಬರೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಇದರ ಬೆನ್ನಲ್ಲೇ ಕೂಡ ಮಂಡ್ಯದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಸಿಎಂ ಏನು ವಿಜಯ್ ಅವರು ಈಗಲ್ಲ ಮುಂದೆಯೂ ಕೂಡ ಈ ವಿಚಾರವಾಗಿ ಕರ್ನಾಟಕಕ್ಕೆ ಬರೋದು ಬೇಡ, ಯಾಕಂದರೆ ಕಾವೇರಿ ವಿಚಾರವಾಗಿ ಸಾಕಷ್ಟು ಅನ್ಯಾಯಗಳಾಗ್ತಾ ಇದೆ. ಏನು ಅಂತಂದರೆ ಕರ್ನಾಟಕಕ್ಕೆ ತೀರ್ಪುಗಳಾಗ್ಬೋದು, ಎಲ್ಲವೂ ಕೂಡ ಅನ್ಯಾಯಗಳಾಗ್ತಾ ಇದೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಪ್ರತಿಭಟನಾಕಾರರು ಆಕ್ರೋಶಗಳನ್ನು ವ್ಯಕ್ತಪಡ್ತಾ ಇದ್ದಾರೆ. CWMA CWRC ಈ ಒಂದು ನಿರ್ಧಾರವನ್ನು ಕೂಡ ಖಂಡಿಸಿ ಇದೀಗ ಆಕ್ರೋಶಗಳನ್ನು ವ್ಯಕ್ತಪಡ್ತಾ ಇರೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನಮ್ಮ ಕಬ್ಬು ಒಣಗ್ತಾ ಇರೋ ನಿಟ್ಟಿನಲ್ಲಿ ಕಬ್ಬಿನ ಜೊಲೆಯ ಒಂದು ತೊಂಡೆಗಳನ್ನು ಹಿಡ್ಕೊಂಡು ಇಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡ್ತಾ ಇರೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಏನು ಕರ್ನಾಟಕಕ್ಕೆ ಸಿಎಂ ವಿಜಯ್ ಅವರು ಈಗಲ್ಲ ಮುಂದೆಯೂ ಕೂಡ ಬರೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಮೇಕೆದಾಟು ಕಟ್ಟಿ ನಮ್ಮ ಜನರ ಉಳಿವಿಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಬೇಕು. ತಮಿಳುನಾಡು ಸಿಎಂ ಜೊತೆ ಮಾತುಕತೆ ಅವಶ್ಯಕತೆ ಇಲ್ಲ ಎಂಬತ್ತೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.